ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ 10 years ಜಾಬ್ ಟೆನ್ಷನ್ ಇರಲ್ಲ. ಆದ್ರೆ 90% ಜನ ಇದನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ನಾನ್ ನಿಮ್ಮ ಲಕ್ಕಿ ಸ್ಪೀಕ್ಸ್ ಮಾತಾಡ್ತಾ ಇದ್ದೀನಿ. ಬಿಸ್ನೆಸ್ ಐಡಿಯಾಸ್ ಇನ್ ಕನ್ನಡಗೆ ಸ್ವಾಗತ. ಎಲ್ಲದಕ್ಕೂ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಗೈಸ್, ಇನ್ನು 5 years ನಲ್ಲಿ ಪೆಟ್ರೋಲ್ ಡೀಸೆಲ್ ಯೂಸೇಜ್ ಕಮ್ಮಿ ಆಗುತ್ತೆ. ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸೇಜ್ ಡಬಲ್ ಆಗುತ್ತೆ. ಬಟ್ ನಾವೆಲ್ಲಾದ್ರೂ ಹೊರಗಡೆ ಹೋದ್ರೆ ಎಲ್ಲರಿಗೂ ಬರೋ ಕಾಮನ್ ಕ್ವಶನ್ ಏನಂದ್ರೆ ಇವಿ ಚಾರ್ಜ್ ಮಾಡೋಕೆ ಕರೆಂಟ್ ಸ್ಟೇಷನ್ಸ್ ಎಲ್ಲಿದೆ ಅಂತ. ಆದ್ರೆ ಇದು ಬರೀ ಕ್ವಶನ್ ಅಲ್ಲ, ಇದು ಬಿಸ್ನೆಸ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಎಸ್, ಟುಡೇ ಐ ವಿಲ್ ಎಕ್ಸ್ಪ್ಲೈನ್ ಹೌ ಟು ಓಪನ್ ದ ಇವಿ ಚಾರ್ಜಿಂಗ್ ಸ್ಟೇಷನ್ ಬಿಸ್ನೆಸ್. ಇವಿ ಚಾರ್ಜಿಂಗ್ ಸ್ಟೇಷನ್ ಹೇಗೆ ಓಪನ್ ಮಾಡೋದು, ಇನ್ವೆಸ್ಟ್ಮೆಂಟ್ ಎಷ್ಟು, ಹಾಗೆ ಪ್ರಾಫಿಟ್ ಎಷ್ಟು, ಯಾವ ಕಂಪನಿ ಬೆಸ್ಟ್, ಹಾಗೆ ಈ ಬಿಸ್ನೆಸ್ ಮಾಡೋಕೆ ಯಾವ ಲೈಸೆನ್ಸ್ ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಫುಲ್ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ. ಲಾಸ್ಟ್ ಅಲ್ಲಿ ನಿಮ್ಗೆ ಕ್ಲಿಯರ್ ಡಿಸಿಷನ್ ಸಿಗುತ್ತೆ. ಮೊದಲು ಇವಿ ಚಾರ್ಜಿಂಗ್ ಸ್ಟೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇವಿ ಚಾರ್ಜಿಂಗ್ ಸ್ಟೇಷನ್ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಚಾರ್ಜ್ ಮಾಡೋಕೆ ಡೆಡಿಕೇಟೆಡ್ ಪ್ಲೇಸ್, ಜಸ್ಟ್ ಲೈಕ್ ಪೆಟ್ರೋಲ್ ಬಂಕ್. ಬಟ್ ಇನ್ಸ್ಟೆಡ್ ಆಫ್ ಫ್ಯೂಯಲ್ ಬದಲು ಎಲೆಕ್ಟ್ರಿಕ್ ಪವರ್ ಇರುತ್ತೆ. ನಮ್ಮ ಇಂಡಿಯನ್ ಗವರ್ಮೆಂಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ ಇವಿ ಚಾರ್ಜಿಂಗ್ ಸ್ಟೇಷನ್ ಮೇಲೆ ಪೂರ್ತಿ ಫೋಕಸ್ ಮಾಡ್ತಾ ಇದೆ. ಸೊ ಇವಿ ವೆಹಿಕಲ್ಸ್ ಡಿಮ್ಯಾಂಡ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಯಾಕೆ ಇವಿ ಚಾರ್ಜಿಂಗ್ ಸ್ಟೇಷನ್ ಬಿಸ್ನೆಸ್ ನ ಫ್ಯೂಚರ್ ಅಂತಾರೆ? ರೀಸನ್ ಸಿಂಪಲ್, ಪೆಟ್ರೋಲ್ ಪ್ರೈಸ್ ಹೈ ಇರೋದ್ರಿಂದ, ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇರೋದ್ರಿಂದ, ಅಂಡ್ ನಮ್ಮ ಇಂಡಿಯನ್ ಗವರ್ಮೆಂಟ್ ಈ ಬಿಸ್ನೆಸ್ ಮಾಡೋಕೆ 20% ಸಬ್ಸಿಡಿ ವಿತ್ ಲೋನ್ ಸಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲೂ ಇವಾಗ ಇವಿ ವೆಹಿಕಲ್ಸ್ ಇಂದ ಆಫೀಸ್ಗೆ ಹೋಗೋರು, ಆನ್ಲೈನ್ ಡೆಲಿವರಿ ಮಾಡೋರ್ಗೆ ಅಂಡ್ ಕ್ಯಾಬ್ ಡ್ರೈವರ್ಸ್ಗೆ ಇದರಿಂದ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಹಾಗೆ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಏನು ಅಂದ್ರೆ ಮೈನ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಇಲ್ಲ ಅಂಡ್ ಕರೆಕ್ಟ್ ಆಗಿ ಇರೋ ಸರ್ವಿಸ್ ಸಿಗ್ತಾ ಇಲ್ಲ. ಜನ ಮೈನ್ ನೋಡೋದೆ ಸರ್ವಿಸಸ್. ಗಾಡಿ ಪ್ರೈಸ್ ಜಾಸ್ತಿ ಇದ್ರು ಬೆಸ್ಟ್ ಸರ್ವಿಸ್ ಸಿಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗೆ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಮೊದಲು ಯೋಚನೆ ಮಾಡೋದೆ ಚಾರ್ಜಿಂಗ್ ಬಗ್ಗೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಎಲ್ಲಿ ಚಾರ್ಜ್ ಮಾಡೋದು ಅಂತ. ನೀವೇನಾದ್ರೂ ಇವಾಗಲೇ ಇವಿ ಚಾರ್ಜಿಂಗ್ ಸ್ಟೇಷನ್ ಓಪನ್ ಮಾಡಿದ್ರೆ ನೆಕ್ಸ್ಟ್ 5 to 10 years ಅಲ್ಲಿ ಸ್ಟೇಬಲ್ ಇನ್ಕಮ್ ಪ್ಲಸ್ ಗ್ರೋತ್ ಬಿಸ್ನೆಸ್ ಆಗಿರುತ್ತೆ. ಇವಿ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ 3 ಟೈಪ್ಸ್ ಇದೆ. ಮೊದಲನೇದಾಗಿ ಸ್ಲೋ ಚಾರ್ಜಿಂಗ್ ಸ್ಟೇಷನ್. ಟೈಮ್ ಡ್ಯೂರೇಷನ್ ಬಂದು ಪರ್ ವೆಹಿಕಲ್ ಗೆ 4 to 6 hours ಚಾರ್ಜ್ ಆಗುತ್ತೆ. ಬೆಸ್ಟ್ ಫಾರ್ ಹೋಮ್, ಆಫೀಸಸ್ ಅಂಡ್ ಅಪಾರ್ಟ್ಮೆಂಟ್ಸ್. ಇದ್ರ ಇನ್ವೆಸ್ಟ್ಮೆಂಟ್ ಬಂದು ಲೋ ಇರುತ್ತೆ. ನೆಕ್ಸ್ಟ್ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್. ಡ್ಯೂರೇಷನ್ ಟೈಮ್ ಬಂದು 30 minutes ಇಂದ 60 minutes ವರೆಗೂ ಆಗುತ್ತೆ. ಬೆಸ್ಟ್ ಫಾರ್ ಹೈವೇ ಸೈಡ್ ಅಂಡ್ ಮಾಲ್ಸ್ ಅಂಡ್ ಪೆಟ್ರೋಲ್ ಬಂಕ್. ಇನ್ವೆಸ್ಟ್ಮೆಂಟ್ ಮೀಡಿಯಂ ಇರುತ್ತೆ. ನೆಕ್ಸ್ಟ್ ಡಿಸಿ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್. ಡ್ಯೂರೇಷನ್ ಟೈಮ್ ಬಂದು 15 minutes ಇಂದ 30 minutes ವರೆಗೂ ಆಗುತ್ತೆ. ಬೆಸ್ಟ್ ಫಾರ್ ಕಮರ್ಷಿಯಲ್ ಯೂಸೇಜ್. ಇನ್ವೆಸ್ಟ್ಮೆಂಟ್ ಹೈ ಇರುತ್ತೆ, ಹಾಗೆ ಪ್ರಾಫಿಟ್ ಕೂಡ ಹೈ ಇರುತ್ತೆ. ಗೈಸ್, ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ನಾವು ಯಾವತ್ತು ಚೀಪ್ ಕಾಸ್ಟ್ ಅಲ್ಲಿ ನೋಡಬಾರ್ದು. ಪ್ರೈಸ್ ಜಾಸ್ತಿ ಇದ್ರು ಬೆಸ್ಟ್ ಕ್ವಾಲಿಟಿ ಚೂಸ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಹಾಗೆ ಟಾಪ್ ಇವಿ ಚಾರ್ಜಿಂಗ್ ಕಂಪನೀಸ್ ಇನ್ ಇಂಡಿಯಾ ಅಲ್ಲಿ ಮೋಸ್ಟ್ ಪಾಪ್ಯುಲರ್ ಅಂಡ್ ಟ್ರಸ್ಟೆಡ್ ಕಂಪನೀಸ್. ಮೊದಲನೇದಾಗಿ ಟಾಟಾ ಪವರ್ ಇವಿ ಚಾರ್ಜಿಂಗ್. ಬ್ರ್ಯಾಂಡ್ ವ್ಯಾಲ್ಯೂ ಹೈ ಇದೆ, ಸಪೋರ್ಟ್ ಪ್ಲಸ್ ಟ್ರೈನಿಂಗ್ ಕೂಡ ಕೊಡ್ತಾರೆ. ಹಾಗೆ ಇವ್ರ ಜೊತೆ ಟೈ ಅಪ್ ಆಪ್ಷನ್ ಕೂಡ ಅವೈಲಬಲ್ ಇದೆ. ನೆಕ್ಸ್ಟ್ ಏಥರ್ ಗ್ರಿಡ್ ಪ್ರೀಮಿಯಂ ಇವಿ ಎಕೋಸಿಸ್ಟಮ್ ಇದೆ. ಫಾಸ್ಟ್ ಚಾರ್ಜಿಂಗ್ ಟೆಕ್ನಿಕಲ್ ಕೂಡ ಇದೆ. ನೆಕ್ಸ್ಟ್ ಸ್ಟಾಟಿಕ್, ಇದು ಫ್ರಾಂಚೈಸೀಸ್ ಮಾಡಲ್ ಅಂತಾನೆ ಹೇಳ್ಬೋದು. ಹಾಗೆ ಆಪ್ ಬೇಸ್ಡ್ ಸಿಸ್ಟಮ್ ಕೂಡ ಇದೆ. ನೆಕ್ಸ್ಟ್ ಚಾರ್ಜ್ ಝೋನ್, ಇವರು ಜಾಸ್ತಿ ಹೈವೇ ಚಾರ್ಜಿಂಗ್ ಗೆ ಫೋಕಸ್ ಮಾಡ್ತಾರೆ. ನೆಕ್ಸ್ಟ್ ಡೆಲ್ಟಾ, ಇವರು ಹಾರ್ಡ್ವೇರ್ ಸಪ್ಲೈಯರ್ ಅಂಡ್ ಕಮರ್ಷಿಯಲ್ ಚಾರ್ಜಸ್ ಮೇಲೆ ಫೋಕಸ್ ಮಾಡ್ತಾರೆ. ಹಾಗೆ ಕಂಪನಿ ಜೊತೆ ಟೈ ಅಪ್ ಆಗ್ಬೇಕಾ ಬೇಡವಾ, ಟೈ ಅಪ್ ಆದ್ರೂ ಯಾವ ಕಂಪನಿ ಜೊತೆ ಟೈ ಅಪ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಬಿಗಿನರ್ಸ್ ಗೆ ಟಾಟಾ ಪವರ್ ಅಂಡ್ ಸ್ಟಾಟಿಕ್ ಫಾರ್ ಬೆಸ್ಟ್ ಆಪ್ಷನ್. ಇದರಲ್ಲಿ 2 ಮಾಡಲ್ಸ್ ಇದೆ. ಫ್ರಾಂಚೈಸೀಸ್ ಮಾಡಲ್ ತಗೊಂಡ್ರೆ ಕಂಪನಿ ಬ್ರ್ಯಾಂಡಿಂಗ್ ಇರುತ್ತೆ, ಟೆಕ್ನಿಕಲ್ ಸಪೋರ್ಟ್ ಕೂಡ ಇರುತ್ತೆ ಅಂಡ್ ಮೇಂಟೆನೆನ್ಸ್ ಸಪೋರ್ಟ್ ಕೂಡ ಇರುತ್ತೆ. ನೆಕ್ಸ್ಟ್ ಇಂಡಿಪೆಂಡೆಂಟ್ ಮಾಡಲ್. ನೀವೇನಾದ್ರೂ ಓನ್ ಬ್ರ್ಯಾಂಡ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಇಂಡಿಪೆಂಡೆಂಟ್ ಮಾಡಲ್ ನ ಚೂಸ್ ಮಾಡಬಹುದು. ಇದರಲ್ಲಿ ಓನ್ ಬ್ರ್ಯಾಂಡಿಂಗ್ ಇರುತ್ತೆ ಅಂಡ್ ಹೈಯರ್ ಪ್ರಾಫಿಟ್ ಇರುತ್ತೆ, ಹಾಗೆ ಮೋರ್ ರೆಸ್ಪಾನ್ಸಿಬಿಲಿಟೀಸ್ ಇದ್ದೇ ಇರುತ್ತೆ. ನೀವೇನಾದ್ರೂ ಫಸ್ಟ್ ಟೈಮ್ ಬಿಸ್ನೆಸ್ ಮಾಡ್ತಾ ಇದ್ರೆ ಟೈ ಅಪ್ ಮಾಡಲ್ ಸೇಫ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಇವಿ ಚಾರ್ಜಿಂಗ್ ಸ್ಟೇಷನ್ ಓಪನ್ ಮಾಡೋಕೆ ಯಾವ ಲೈಸೆನ್ಸ್ ಬೇಕು? ರಿಲ್ಯಾಕ್ಸ್ ಗೈಸ್, ಪೆಟ್ರೋಲ್ ಬಂಕ್ ತರ ಇದಕ್ಕೆ ಹೆವಿ ಲೈಸೆನ್ಸ್ ಬೇಡ. ಹೌದು, ನಮ್ಮ ಇಂಡಿಯನ್ ಗವರ್ಮೆಂಟ್ ಈ ಬಿಸ್ನೆಸ್ ಗೆ ಯಾವುದೇ ಲೈಸೆನ್ಸ್ ಬೇಡ ಅಂತ ಹೇಳಿದೆ. ಬದಲಾಗಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಂದ್ರೆ ಲ್ಯಾಂಡ್ ಓನರ್ಶಿಪ್ ಆರ್ ಲೀಸ್ ಅಗ್ರಿಮೆಂಟ್, ಬೆಸ್ಕಾಂ ಇಂದ ಎಲೆಕ್ಟ್ರಿಕ್ ಕನೆಕ್ಷನ್ ಅಪ್ರೂವಲ್, ಲೋಕಲ್ ಮುನ್ಸಿಪಲ್ ಇಂದ ಪರ್ಮಿಷನ್, GST ರಿಜಿಸ್ಟ್ರೇಷನ್ ಕಂಪಲ್ಸರಿ ಇರುತ್ತೆ. ನೀವೇನಾದ್ರೂ ಫಾಸ್ಟ್ ಚಾರ್ಜಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಫೈರ್ ಸೇಫ್ಟಿ NOC ಇರಬೇಕು. ಹಾಗೆ ಕಂಪನಿ ಜೊತೆ ಟೈ ಅಪ್ ಆಗ್ತೀರಾ ಅಂದ್ರೆ ಕಂಪನಿದು ಅಗ್ರಿಮೆಂಟ್ ಇರಬೇಕು. ಅಂಡ್ ದೆನ್ ನೋ ಎಕ್ಸ್ಪ್ಲೋಸಿವ್ ಲೈಸೆನ್ಸ್ ರಿಕ್ವೈರ್ಡ್. ನೆಕ್ಸ್ಟ್ ಲ್ಯಾಂಡ್ ಅಂಡ್ ಲೊಕೇಶನ್ ರಿಕ್ವೈರ್ಮೆಂಟ್. ಮಿನಿಮಮ್ ಸ್ಪೇಸ್
400 to 600 ಸ್ಕ್ವೇರ್ ಫೀಟ್ ಇರಬೇಕು ಫಾರ್ ಮಾಲ್ ಸೆಟಪ್ ಗೆ. ಮೇನ್ಲಿ ಪಾರ್ಕಿಂಗ್ ಸ್ಪೇಸ್ ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ನೆಕ್ಸ್ಟ್ ಬೆಸ್ಟ್ ಲೊಕೇಶನ್ಸ್ ಹೈವೇ ಸೈಡ್, ಮಾಲ್ಸ್ ಅಂಡ್ ಆಫೀಸಸ್, ಕಮರ್ಷಿಯಲ್ ಏರಿಯಾಸ್, ಪೆಟ್ರೋಲ್ ಬಂಕ್ ಅಂಡ್ ಅಪಾರ್ಟ್ಮೆಂಟ್. ಇದರಲ್ಲಿ ಲೊಕೇಶನ್ ಡಿಸೈಡ್ ಮಾಡೋದೇ ಸಕ್ಸಸ್ ಕೀ ಅಂತಾನೆ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅಂತ ನೋಡಿದ್ರೆ ಇದರಲ್ಲಿ 3 ಟೈಪ್ಸ್ ಇನ್ವೆಸ್ಟ್ಮೆಂಟ್ ಇದೆ. ಮೊದಲನೇದಾಗಿ ಸ್ಲೋ ಚಾರ್ಜರ್ ಸೆಟಪ್ ಗೆ ಚಾರ್ಜರ್ ಕಾಸ್ಟ್ ಬಂದು 50,000 ಇಂದ 1 lakh ವರೆಗೂ ಆಗುತ್ತೆ. ಎಲೆಕ್ಟ್ರಿಕ್ ಸೆಟಪ್ ಗೆ 50,000 ವರೆಗೂ ಆಗುತ್ತೆ. ಟೋಟಲ್ ಇನ್ವೆಸ್ಟ್ಮೆಂಟ್ 1,50,000 ಇಂದ 2 lakh ವರೆಗೂ ಆಗುತ್ತೆ. ಬೆಸ್ಟ್ ಫಾರ್ ಅಪಾರ್ಟ್ಮೆಂಟ್. ನೆಕ್ಸ್ಟ್ ಫಾಸ್ಟ್ ಚಾರ್ಜಿಂಗ್ ಸೆಟಪ್ ಗೆ ಚಾರ್ಜರ್ ಕಾಸ್ಟ್ ಬಂದು 3 lakh ಇಂದ 6 lakh ವರೆಗೂ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಗೆ 2 lakh ಇಂದ 3 lakh ವರೆಗೂ ಆಗುತ್ತೆ. ಟೋಟಲ್ ಇನ್ವೆಸ್ಟ್ಮೆಂಟ್ 8 lakh to 10 lakh ವರೆಗೂ ಆಗುತ್ತೆ. ಬೆಸ್ಟ್ ಫಾರ್ ಮಾಲ್ಸ್ ಅಂಡ್ ಆಫೀಸಸ್. ದೆನ್ ಲಾಸ್ಟ್ ಡಿಸಿ ಫಾಸ್ಟ್ ಚಾರ್ಜಿಂಗ್. ಇದು ಕಮರ್ಷಿಯಲ್ ಯೂಸೇಜ್ ಗೆ ಚಾರ್ಜರ್ ಕಾಸ್ಟ್ ಬಂದು 15 lakh ಇಂದ 30 lakh ವರೆಗೂ ಆಗುತ್ತೆ. ಟ್ರಾನ್ಸ್ಫಾರ್ಮರ್ ಪ್ಲಸ್ ಸೆಟಪ್ ಗೆ 5 lakh ಇಂದ 10 lakh ವರೆಗೂ ಆಗುತ್ತೆ. ಟೋಟಲ್ ಇನ್ವೆಸ್ಟ್ಮೆಂಟ್ 30 lakh ಇಂದ ಅಪ್ ಟು 40 lakh ವರೆಗೂ ಆಗುತ್ತೆ. ಬೆಸ್ಟ್ ಫಾರ್ ಕಮರ್ಷಿಯಲ್ ಏರಿಯಾಸ್ ಅಂಡ್ ಹೈವೇಸ್. ದೆನ್ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಮಾರ್ಜಿನ್ ಎಷ್ಟು ಸಿಗುತ್ತೆ ಅಂತ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ಲಿ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋಣ. ಬೇಸಿಕಲಿ ಪರ್ ಯೂನಿಟ್ ಗೆ 20 to 25 rupees ಇರುತ್ತೆ. ಆದ್ರೆ ಪರ್ ವೆಹಿಕಲ್ ಚಾರ್ಜ್ ಗೆ 300 rupees ಇಂದ 500 rupees ವರೆಗೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪರ್ ಡೇ ಗೆ 15 to 30 ವೆಹಿಕಲ್ಸ್ ಬರುತ್ತೆ. ಡೈಲಿ ಇನ್ಕಮ್ 3,000 ಇಂದ 15,000 ವರೆಗೂ ಇರುತ್ತೆ. ಆವರೇಜ್ ಆಗಿ ಡೈಲಿ 13,000 ಇಟ್ಕೊಳ್ಳೋಣ. ಮಂತ್ಲಿ ಇನ್ಕಮ್ 3,70,000 ಆಗುತ್ತೆ. ಇದರಲ್ಲಿ ಎಕ್ಸ್ಪೆನ್ಸಸ್, ಎಲೆಕ್ಟ್ರಿಕ್ ಬಿಲ್, ಮೇಂಟೆನೆನ್ಸ್ ಅಂಡ್ ರೆಂಟ್, ಇದರಲ್ಲಿ ನೆಟ್ ಪ್ರಾಫಿಟ್ ಮಾರ್ಜಿನ್ 30% ಇಂದ 50% ವರೆಗೂ ಇದೆ. ಆವರೇಜ್ ಆಗಿ 45% ತಗೊಂಡ್ರು ಮಂತ್ಲಿ 2 lakh ವರೆಗೂ ಪ್ರಾಫಿಟ್ ಮಾಡಬಹುದು. ಡಿಸಿ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಗೆ ಪ್ರಾಫಿಟ್ ಇನ್ನು ಜಾಸ್ತಿ ಇರುತ್ತೆ. ಬ್ರೇಕ್ ಇವನ್ ಪೀರಿಯಡ್. ನೀವೇನಾದ್ರೂ ಸ್ಮಾಲ್ ಸೆಟಪ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವಿತಿನ್ 8 to 12 months ಅಲ್ಲಿ ಇನ್ವೆಸ್ಟ್ಮೆಂಟ್ ರಿಟರ್ನ್ ತೆಗಿಬಹುದು. ಹಾಗೆ ನೀವೇನಾದ್ರೂ ಫಾಸ್ಟ್ ಚಾರ್ಜಿಂಗ್ ಸೆಟಪ್ ಮಾಡಿದ್ರೆ ವಿತಿನ್ 12 to 24 months ಅಲ್ಲಿ ಇನ್ವೆಸ್ಟ್ಮೆಂಟ್ ರಿಟರ್ನ್ ತೆಗಿಬಹುದು. ಆಫ್ಟರ್ ದಟ್ ಪ್ಯೂರ್ಲಿ ಪ್ರಾಫಿಟ್ ಇರುತ್ತೆ. ಬೆಸ್ಟ್ ಏನು ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಸೆಟಪ್. ಯಾಕೆ ಅಂದ್ರೆ ನಮ್ ಜನಕ್ಕೆ ವೆಯ್ಟ್ ಮಾಡೋದು ಅಂದ್ರೆ ಆಗಲ್ಲ. ಜನ ಎಲ್ಲ ಕಾಸ್ಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ ಫಾಸ್ಟ್ ಚಾರ್ಜಿಂಗ್ ಗೆ ಹೋಗ್ತಾರೆ. ಅಂಡ್ ಇದರಲ್ಲಿ ಚಾಲೆಂಜಸ್ ನೋಡಿದ್ರೆ ಇನಿಷಿಯಲಿ ಅವೇರ್ನೆಸ್ ಕಮ್ಮಿ ಇದೆ. ಸೊ ಇದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ನಿಮ್ ಬಿಸ್ನೆಸ್ ಗೆ ಮೇನ್ಲಿ ಮಾರ್ಕೆಟಿಂಗ್ ಬೇಕು. ಸೊ ಗೂಗಲ್ ಮ್ಯಾಪ್ಸ್ ಅಂಡ್ ಆಪ್ ಲೈಕ್ ಪ್ಲಗ್ಶೇರ್ ಆರ್ ಟಾಟಾ ಪವರ್, ಇಜೆಡ್ ಶೇರ್ ಆಪ್ ಗೆ ಬಿಸ್ನೆಸ್ ರಿಜಿಸ್ಟರ್ ಮಾಡಿಸ್ಬೇಕು. ನೆಕ್ಸ್ಟ್ ಹಾಗೆ 24/7 ಮೇಂಟೆನೆನ್ಸ್ ಇರಬೇಕು. ಅಂಡ್ ರೆಗ್ಯುಲರ್ ಆಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಪವರ್ ಅವೈಲಬಿಲಿಟಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೆ ನಾವು ಟ್ರಾನ್ಸ್ಫಾರ್ಮರ್ ಆರ್ UPS ಸೆಟಪ್ ಮಾಡಿದ್ರೆ ಬೆಸ್ಟ್. ಹಾಗೆ ರೈಟ್ ಲೊಕೇಶನ್, ಹೈವೇಸ್ ಅಂಡ್ ಕಮರ್ಷಿಯಲ್ ಏರಿಯಾಸ್ ಈಸ್ ಬೆಸ್ಟ್ ವಿತ್ ಫಾಸ್ಟ್ ಚಾರ್ಜಿಂಗ್ ಸೆಟಪ್. ಪ್ಲಾನಿಂಗ್ ಸರಿ ಇದ್ರೆ ಈ ಚಾಲೆಂಜಸ್ ನ ಮ್ಯಾನೇಜಬಲ್ ಮಾಡಬಹುದು. ದೆನ್ ಸ್ಟೆಪ್ ಬೈ ಸ್ಟೆಪ್ ಹೌ ಟು ಸ್ಟಾರ್ಟ್. ಫಸ್ಟ್ಲಿ ಮಾರ್ಕೆಟಿಂಗ್ ರಿಸರ್ಚ್ ಮಾಡಿ, ಲೊಕೇಶನ್ ಫೈನಲೈಸ್ ಮಾಡಿ, ಯಾವ ಕಂಪನಿ ಜೊತೆ ಟೈ ಅಪ್ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡಿ, ಬೆಸ್ಕಾಂ ಎಲೆಕ್ಟ್ರಿಸಿಟಿ ಅಪ್ರೂವಲ್ ಗೆ ಅಪ್ಲೈ ಮಾಡಿ. ನೆಕ್ಸ್ಟ್ ಅಪ್ರೂವಲ್ ಸಿಕ್ಕಿದ್ಮೇಲೆ ಚಾರ್ಜರ್ ಇನ್ಸ್ಟಾಲೇಷನ್ ಮಾಡಬಹುದು. ಆಪ್ ಅಂಡ್ ಪೇಮೆಂಟ್ ಸೆಟಪ್ with GST registration. Next, marketing and Google listing. Guys, EV charging station business is not just a business, it's a future investment. ನೀವೇನಾದ್ರೂ ಇವತ್ತು ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಗೆ ಸ್ಟ್ರಾಂಗ್ ಇನ್ಕಮ್ ಸೋರ್ಸ್ ಅಂತಾನೆ ಹೇಳ್ಬೋದು. ಪ್ರೆಸೆಂಟ್ ಅಲ್ಲಿ ಈ ಬಿಸ್ನೆಸ್ ಗೆ ಕಾಂಪಿಟೇಷನ್ ಜಾಸ್ತಿ ಇಲ್ಲ. ಅಂಡ್ ಇದರಲ್ಲಿ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಕೂಡ ಇದೆ. ಡಿಜಿಟಲ್ ಸ್ಕ್ರೀನ್, ನಿಮ್ಮ ಸ್ಟೇಷನ್ ವಾಲ್ ಮೇಲೆ ಬ್ರ್ಯಾಂಡಿಂಗ್ ಆಗಿ ರೆಂಟ್ ನೀಡೋದು. ನೆಕ್ಸ್ಟ್ ಸ್ನಾಕ್ಸ್ ಅಂಡ್ ಫುಡ್ಸ್. ಕಾರ್ ಫುಲ್ ಚಾರ್ಜ್ ಆಗೋಕೆ 30 ಇಂದ 45 minutes ಬೇಕು. ಆ ಟೈಮ್ ಅಲ್ಲಿ ಕಸ್ಟಮರ್ಸ್ ಗೆ ಕಾಫಿ, ಟೀ, ಸ್ನಾಕ್ಸ್ ಅಂಡ್ ವೆಂಡಿಂಗ್ ಮಿಷಿನ್ ಇಟ್ರೆ ಭರ್ಜರಿ ಇನ್ಕಮ್ ಸಿಗುತ್ತೆ. ನೆಕ್ಸ್ಟ್ ಮಿನಿಮಾರ್ಟ್, ದಿನಸಿ ಮತ್ತು ಅಗತ್ಯ ವಸ್ತುಗಳ ಸಣ್ಣ ಅಂಗಡಿ ಇರುವುದು. ನೆಕ್ಸ್ಟ್ ಕಾರ್ ವಾಶ್ ಅಂಡ್ ವಾಕ್ಯೂಮ್ ಕ್ಲೀನಿಂಗ್. ಗಾಡಿ ಚಾರ್ಜ್ ಆಗ್ಬೇಕಾದ್ರೆ ಕೇವಲ 20 minutes ಕ್ವಿಕ್ ವಾಶ್ ಆರ್ ಇಂಟೀರಿಯರ್ ಕ್ಲೀನಿಂಗ್ ಸೌಲಭ್ಯ ನೀಡಬಹುದು. ನೀವೇನಾದ್ರೂ ನಗರದ ಪ್ರಮುಖ ಜಾಗದಲ್ಲಿ ನಿಮ್ಮ ಸ್ಟೇಷನ್ ಅಳವಡಿಸಿದ್ರೆ ಚಾರ್ಜಿಂಗ್ ಮುಗಿದ ನಂತರವೂ ಗಾಡಿ ಪಾರ್ಕ್ ಮಾಡಲು ಅವರ್ಲಿ ಪಾರ್ಕಿಂಗ್ ಫೀಸ್ ಪಡೆಯಬಹುದು. ನೆಕ್ಸ್ಟ್ ಸೋಲಾರ್ ಪ್ಯಾನಲ್ ಇಂಟಿಗ್ರೇಷನ್. ನಿಮ್ಮ ಸ್ಟೇಷನ್ ಮೇಲೆ ಸೋಲಾರ್ ಪ್ಯಾನಲ್ ಇಂಟಿಗ್ರೇಷನ್ ಮಾಡಿಸಿದ್ರೆ ನಿಮಗೆ ಕರೆಂಟ್ ಬಿಲ್ ಉಳಿಯುತ್ತೆ. ಹಾಗೆ ಹೆಚ್ಚುವರಿ ವಿದ್ಯುತ್ ಅನ್ನು ಗ್ರಿಡ್ ಮೂಲಕ ಸೆಲ್ ಮಾಡಿ ಹಣ ಗಳಿಸಬಹುದು. ನೆನ್ಪಿಟ್ಕೊಳ್ಳಿ, ಈ ಬಿಸ್ನೆಸ್ ಕರೆಂಟ್ ಮಾಡೋದು ಕೇವಲ ಒಂದು ಭಾಗ ಅಷ್ಟೇ. ನಿಮ್ಮ ರಿಯಲ್ ಪ್ರಾಫಿಟ್ ಇರೋದು ಗ್ರಾಹಕರು ವೆಯ್ಟ್ ಮಾಡೋ ಆ 30 minutes ನೀವು ಅವರಿಗೆ ನೀಡೋ ಎಕ್ಸ್ಟ್ರಾ ಸರ್ವಿಸ್ ನಲ್ಲಿ. ನಿಮಗೆ ಸರಿಯಾದ ಚಾರ್ಜಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲಿ ಸಿಗುತ್ತೆ ಅಂಡ್ ಅವುಗಳ ಕಂಪನಿ ಬಗ್ಗೆ ಮಾಹಿತಿ ಬೇಕಾ ಆರ್ ಸಬ್ಸಿಡಿ ಪಡೆಯೋದು ಹೇಗೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಈ ಬಿಸ್ನೆಸ್ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅಂಡ್ ಕ್ವಶನ್ ಇದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇದೇ ತರ ಬಿಸ್ನೆಸ್ ಐಡಿಯಾಸ್ಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಗುಡ್ಡಿಯನ್ ಸ್ವಾಮಿ ತಲೆ ಎಡ್ಕೊ ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.